ಧೋಲಕ್ಪುರ್ ನಗರದ ಒಂದು ಚಿಕ್ಕ ಬೀದಿಯಲ್ಲಿ ಪ್ರತಿದಿನ ಸಂಜೆ ಜನರಿಂದ ತುಂಬಿರುವ ಒಂದು ಸ್ಥಳ ಇತ್ತು. ಅಲ್ಲೇ ಒಂದು ಸಣ್ಣ ಪಾವ್ಭಾಜಿ ಗಾಡಿಯನ್ನು ಇಟ್ಟು ಜೀವನ ಸಾಗಿಸುತ್ತಿದ್ದನು ಅರ್ಜುನ್. ಅವನ ಕನಸು ಒಂದು ದಿನ ತನ್ನದೇ ದೊಡ್ಡ ರೆಸ್ಟೋರೆಂಟ್ ತೆರೆಯುವುದು. ಆದರೆ ಅವನ ಜೀವನದಲ್ಲಿ ಹಣ ಇರಲಿಲ್ಲ. ಅಪ್ಪ ಅರ್ಜುನ್ ಸಣ್ಣ ವಯಸ್ಸಿನಲ್ಲಿದ್ದಾಗ ಅಪಘಾತದಿಂದ ತೀರಿಕೊಂಡಿದ್ದರು. ಸಂತೋಷ ಇರಲಿಲ್ಲ. ಪ್ರತಿದಿನ ಹೋರಾಟ ಮಾತ್ರ ಇತ್ತು. ಅರ್ಜುನ್, ಇಂದು ಮನೆ ಬಾಡಿಗೆ ಕೊಡ್ಬೇಕು. ನಿನ್ನ ತಂಗಿಯ ಕಾಲೇಜ್ ಫೀಸ್ ಕೂಡ ಕಟ್ಬೇಕು. ಅಮ್ಮ, ಇನ್ನು 2 ದಿನ ಕೊಡು. ಇವತ್ತು ಚೆನ್ನಾಗಿ ವ್ಯಾಪಾರ ಆಗ್ತದೆ. ಎಲ್ಲ ಸರಿಯಾಗ್ತದೆ. ಅರ್ಜುನ್ ವಿಶೇಷ ರುಚಿಯ ಪಾವ್ಭಾಜಿ ಮಾಡ್ತಿದ್ದ. ಬೆಣ್ಣೆಯ ಸುವಾಸನೆ, ಬಿಸಿ ಬಿಸಿ ಪಾವ್, ರಹಸ್ಯ ಮಸಾಲೆ. ಜನರು ಸಾಲಿನಲ್ಲಿ ನಿಲ್ಲಲು ಶುರು ಮಾಡಿದ್ರು. ಅಣ್ಣ, ನಿಮ್ ಪಾವ್ ಭಾಜಿ ಸೂಪರ್. ಇನ್ನೊಂದು ಪ್ಲೇಟ್ ಕೊಡಿ. ಇನ್ನು ಮುಂದೆ ನಾನೇ ಇಲ್ಲಿಗೆ ಬರ್ತೇನೆ. ಈ ಯಶಸ್ಸು ಯಾರಿಗೂ ಸಹಿಸಲಾಗಲಿಲ್ಲ. ಎದುರಿನ ಅಂಗಡಿಯಲ್ಲಿ ಇದ್ದ ಮಹೇಶ್ ಎಲ್ಲವನ್ನೂ ನೋಡುತ್ತಿದ್ದ. ಈ ಹುಡುಗ ಬಂದ ಮೇಲೆ ನನ್ನ ವ್ಯಾಪಾರ ಅರ್ಥಕ್ಕಿಳಿದಿದೆ. ಇವನನ್ನ ಇಲ್ಲಿ ಉಳಿಯಲು ಬಿಡೋದಿಲ್ಲ. ಸರ್, ಒಂದು ಪ್ಲಾನ್ ಇದೆ. ಮುಂದಿನ ದಿನ ರಂಗ ಗುಪ್ತವಾಗಿ ಅರ್ಜುನನ ಸ್ಟಾಲ್ ಹತ್ತಿರ ಬಂದ. ಯಾರಿಗೂ ಗೊತ್ತಾಗದಂತೆ ಭಾಜಿಯ ಪಾತ್ರೆಯಲ್ಲಿ ಕೆಟ್ಟ ಪುಡಿಯನ್ನ ಹಾಕಿದ. ಸ್ವಲ್ಪ ಹೊತ್ತಿನ ನಂತರ ಏನಿದು? ಭಾಜಿಗೆ ವಿಚಿತ್ರ ವಾಸನೆ ಬರ್ತಿದೆ. ನನಗೆ ಹೊಟ್ಟೆ ನೋವಾಗುತ್ತಿದೆ. ಕೇವಲ ನಿಮಿಷಗಳಲ್ಲಿ ಅರ್ಜುನನ ಹೆಸರು ಕೆಡತೊಡಗಿತು. ನಾನೀಗ ಮಾಡಲ್ಲ. ನನ್ನ ಮೇಲೆ ನಂಬಿಕೆ ಇಡಿ. ಆದರೆ ಅವನ ಮಾತು ಯಾರೂ ಕೇಳಲಿಲ್ಲ. ಮಹೇಶ್ ಅಲ್ಲೇ ನಿಲ್ಲಲಿಲ್ಲ. ನಕಲಿ ವಿಡಿಯೋ ಮಾಡಿ ಅರ್ಜುನ್ ಹಾಳಾದ ತರಕಾರಿ ಬಳಸುತ್ತಾನೆ ಎಂದು ಹರಡಿಸಿದ. ಒಂದೇ ರಾತ್ರಿ ಸಾವಿರಾರು ಜನ ಆ ವಿಡಿಯೋ ನೋಡಿದರು. ಇನ್ನೂ ಅಲ್ಲಿಗೆ ಹೋಗ್ಬೇಡಿ, ಅವನು ಮೋಸಗಾರ. ಅರ್ಜುನನ ವ್ಯಾಪಾರ ಸಂಪೂರ್ಣ ಕುಸಿಯಿತು. ಮಗನೇ, ಮನೆಯಲ್ಲಿ ಅಕ್ಕಿಯೂ ಇಲ್ಲ, ಔಷಧಿ ಕೂಡ ಮುಗ್ದಿದೆ. ಅಣ್ಣ, ನಾನು ಕಾಲೇಜ್ ಬಿಡ್ತೀನಿ. ನಿಮಗೆ ಭಾರವಾಗಲ್ಲ? ಇಲ್ಲ, ನಿನ್ನ ಓದು ನಿಲ್ಲಲ್ಲ. ನಾನ್ ಏನಾದ್ರೂ ಮಾಡ್ತೀನಿ. ಆ ರಾತ್ರಿ ಅರ್ಜುನ್ ಒಬ್ಬನೇ ಕುಳಿತು ಅತ್ತ. ಆದ್ರೆ ಕೈ ಬಿಡ್ಲಿಲ್ಲ. ಒಂದು ರಾತ್ರಿ ಅರ್ಜುನ್ ಅಂಗಡಿ ಮುಚ್ಚುತ್ತಿದ್ದ. ಆಗ ರಂಗ ಮತ್ತು ಅವನ ಸ್ನೇಹಿತರು ಬಂದರು. ಏನೋ ನೀನು ಇಲ್ಲಿ ಮತ್ತೆ ಅಂಗಡಿ ಹಾಕಿದ್ರೆ ನಿನ್ ಬದುಕೆ ಮುಗೀತು. ಏಕೆ? ನಾನು ನಿಮ್ಗೆ ಏನ್ ಮಾಡಿದ್ದೇನೆ? ನೀನು ಬದುಕಿರೋದೇ ತಪ್ಪು. ಮಗನೇ, ಸುಮ್ಮನೆ ಬಾಯಿ ಮುಚ್ಕೊಂಡು ಪಾವ್ ಭಾಜಿ ಕ್ಲೋಸ್ ಮಾಡು. ನಿನ್ನನ್ನ ಬಚಾವ್ ಮಾಡಕ್ಕೆ ನಿನ್ನ ಅಪ್ಪನೂ ಇಲ್ಲ. ಅರ್ಜುನ್ನ ಅಂಗಡಿ ಬಹುತೇಕ ಮುಚ್ಚುವ ಪರಿಸ್ಥಿತಿಗೆ ಬಂದಿತ್ತು. ಮನೆಯಲ್ಲಿ ತಾಯಿಗೆ ಔಷಧಿ ಕೊಳ್ಳಲು ಹಣ ಇರಲಿಲ್ಲ. ತಂಗಿಯ ಕಾಲೇಜಿನಿಂದ ಕೊನೆಯ ಎಚ್ಚರಿಕೆ ಬಂದಿತ್ತು. ಒಂದು ಕಡೆ ಹಸಿವು, ಇನ್ನೊಂದು ಕಡೆ ಬೆದರಿಕೆ, ಮೂರನೇ ಕಡೆ ಸಾಲದ ಒತ್ತಡ. ಆದರೂ ಅರ್ಜುನ್ ತನ್ನ ತಂದೆಯ ಫೋಟೋ ಮುಂದೆ ನಿಂತು ಒಂದು ಮಾತು ಹೇಳಿದ. ಅಪ್ಪ, ನನಗೆ ಏನಾದರೂ ಆದರೆ ನಮ್ಮ ಕುಟುಂಬವೇ ಬೀದಿಗೆ ಬರುತ್ತದೆ. ಆದರೆ ನಾನು ಸುಳ್ಳಿನ ಮುಂದೆ ತಲೆಬಾಗಲ್ಲ. ನೀವು ಕಣ್ಣ ಮುಂದೆ ಇಲ್ಲದಿದ್ರೂ ನೀವು ನನಗೆ ಧೈರ್ಯ ಕೊಡಬೇಕಪ್ಪ. ಅಮ್ಮ, ತಂಗಿ ಅನುಭವಿಸುತ್ತಿರುವ ಕಷ್ಟ ನೋಡಲು ಆಗುತ್ತಿಲ್ಲ. ಅದೇ ಸಮಯದಲ್ಲಿ ಮಹೇಶ್ ಮತ್ತೊಂದು ಕ್ರೂರ ಯೋಜನೆ ರೂಪಿಸಿದ್ದ. ಸುಳ್ಳು ಸುದ್ದಿ ಮಾತ್ರ ಸಾಲಲ್ಲ. ಈ ಬಾರಿ ಸರ್ಕಾರವೇ ಇವನ ಅಂಗಡಿ ಮುಚ್ಚಬೇಕು. ಹೇಗ್ ಸರ್? ಏನ್ ಪ್ಲಾನ್ ಮಾಡಿದ್ದೀರಾ? ಈ ಬಾರಿ ನಮ್ಮ ಮನುಷ್ಯನನ್ನೇ ಫುಡ್ ಇನ್ಸ್ಪೆಕ್ಟರ್ ಆಗಿ ಕಳಿಸ್ತೇನೆ.
ಅವಾಗ ಅವನು ಪಾವ್ ಭಾಜಿ ಅಂಗಡಿ ಮುಚ್ಚಲೇಬೇಕು. ಮರುದಿನ ಸಂಜೆ ಬಿಳಿ ಶರ್ಟ್, ನೋಡಲು ಅಧಿಕಾರಿಯಾಗಿ ಕಾಣುತ್ತಿದ್ದ ಒಬ್ಬ ವ್ಯಕ್ತಿ ಅರ್ಜುನ್ನ ಅಂಗಡಿಗೆ ಬಂದ. ನಾನು ಆಹಾರ ಇಲಾಖೆ ಅಧಿಕಾರಿ. ನಿಮ್ಮ ಅಂಗಡಿ ಪರಿಶೀಲನೆ ಮಾಡಬೇಕು. ಖಂಡಿತ ಸರ್, ನನ್ನದೇನು ಅಭ್ಯಂತರ ಇಲ್ಲ. ಅರ್ಜುನ್ ಯಾವುದೇ ಭಯವಿಲ್ಲದೆ ಎಲ್ಲಾ ಪಾತ್ರಗಳನ್ನು ತೋರಿಸಿದ, ಮಸಾಲೆ ತೋರಿಸಿದ. ಆದ್ರೆ ನಕಲಿ ಅಧಿಕಾರಿ ಯಾರಿಗೂ ಗೊತ್ತಾಗದಂತೆ ತನ್ನ ಜೇಬಿನಿಂದ ಒಂದು ಚಿಕ್ಕ ಪ್ಲಾಸ್ಟಿಕ್ ಕವರ್ ತೆಗೆದು ಭಾಜಿಯ ಪಾತ್ರೆಯ ಹಿಂದೆ ಅಡಗಿಸಿದ. ಕೆಲವೇ ಕ್ಷಣಗಳಲ್ಲಿ ಇದನ್ನ ನೋಡಿ, ಕಳಪೆ ಪುಡಿ. ಇವನು ಜನರಿಗೆ ವಿಷ ಕೊಡ್ತಿದ್ದಾನೆ. ಜನರು ಮತ್ತೆ ಕೋಪಗೊಂಡರು. ಅರ್ಜುನ್ಗೆ ಶಾಕ್ ಆಯ್ತು. ಯಾರೂ ಅರ್ಜುನ್ ಮಾತು ಕೇಳಲಿಲ್ಲ. ನಾವು ಕಷ್ಟದಲ್ಲಿದ್ದೇವೆ ನಿಜ, ಆದ್ರೆ ನನ್ನ ಮಗ ಹೀಗೆ ಮಾಡುವವನಲ್ಲ. ಆದ್ರೆ ಅಧಿಕಾರಿಗೆ ಅದು ಪ್ಲಾಸ್ಟಿಕ್ ಕವರ್ ಸಿಕ್ಕಿದೆ ಅಲ್ವಾ? ನಾವು ಕಣ್ಣ ಮುಂದೆ ಕಂಡಿದ್ದೇವೆ ಅಲ್ಲ, ಅದೇ ಸಾಕ್ಷಿ ತಾನೆ. ಇನ್ನೂ ಏನು ಬೇಕು? ಅರ್ಜುನ್ ಕಣ್ಣೀರಿನಿಂದ ಎಲ್ಲರನ್ನೂ ನೋಡಿದ. ಅವನ ಬಳಿ ಸತ್ಯ ಮಾತ್ರ ಇತ್ತು, ಸಾಕ್ಷಿ ಇರಲಿಲ್ಲ. ಅಷ್ಟರಲ್ಲಿ ಒಂದು ಬೈಕ್ ವೇಗವಾಗಿ ಬಂದು ನಿಂತಿತು. ಬೈಕ್ನಿಂದ ಇಳಿದ ವ್ಯಕ್ತಿಯನ್ನು ನೋಡಿ ಮಹೇಶ್ ಮುಖ ಬಿಳಿಯಾಯಿತು. ಏನಾಗ್ತಾ ಇದೆ ಇಲ್ಲಿ? ಯಾಕೆ ಇಷ್ಟು ಜನ ಸುಮ್ಮನೆ ನಿಂತಿದ್ದೀರಾ? ಪಾವ್ ಭಾಜಿ ಅವನು ಏನೋ ನಕಲಿ ಕೆಟ್ಟ ಮಸಾಲ ಬೆರೆಸಿ ನಮಗ್ ತಿನ್ನಿಸ್ತಿದ್ದ. ಫುಡ್ ಇನ್ಸ್ಪೆಕ್ಟರ್ ಅದನ್ನ ಕಂಡುಹಿಡಿದ್ರು. ಯಾರು? ನೀವು ಫುಡ್ ಇನ್ಸ್ಪೆಕ್ಟರಾ? ನಿಮ್ಮನ್ನ ನಾನು ಆಫೀಸಲ್ಲಿ ನೋಡ್ಲೇ ಇಲ್ಲ ಅಲ್ವಾ? ಓಯ್, ನಿನ್ನ ಐಡೆಂಟಿಫಿಕೇಶನ್ ಕಾರ್ಡ್ನು ಫೇಕ್ ಕಾಣ್ತಿದೆ. ಯಾರನ್ನ ಕೇಳ್ಕೊಂಡು ಇಲ್ಲಿಗೆ ಬಂದೆ? ಜನರಲ್ಲಿ ಗುಸುಗುಸು ಆರಂಭವಾಯಿತು. ಮಹೇಶ್ಗೆ ಹೆದರಿಕೆಯಾಗಿ ನಿಧಾನವಾಗಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ. ಹೇ ರಂಗ, ಬಾರೋ ಹೋಗೋಣ ಇಲ್ಲಿಂದ. ಇಲ್ಲೇ ಇದ್ರೆ ನಾವು ಸತ್ತಂಗೆ. ಇಲ್ಲ ಸರ್, ಇನ್ನೂ ನಿಮ್ ಜೊತೆಗೆ ಬರಲ್ಲ. ನಾನ್ ಬಡವ, ಆದ್ರೆ ಅಪರಾಧಿ ಅಲ್ಲ. ನಿಮ್ ಮಾತ್ ಕೇಳಿ ಈ ಹುಡುಗನ್ ಬದುಕು ಹಾಳ್ ಮಾಡಿದೆ. ಪ್ರತಿದಿನ ಅವನ್ ತಾಯಿ ಅಳೋದನ್ನ ನೋಡಿದಾಗ ನನಗ್ ನಿದ್ರೆ ಬರ್ತಿರ್ಲಿಲ್ಲ. ರಂಗ ಎಲ್ಲ ಸತ್ಯವನ್ನು ಜನರ ಮುಂದೆ ಹೇಳಲು ಆರಂಭಿಸಿದ. ಸುಳ್ಳು ವಿಡಿಯೋ, ಅಂಗಡಿ ಒಡೆಸಿದ್ದು, ನಕಲಿ ಗ್ರಾಹಕರನ್ನು ಕಳುಹಿಸಿದ್ದು, ಇವತ್ತು ನಕಲಿ ಅಧಿಕಾರಿಯನ್ನು ಕರೆಸಿದ್ದು ಎಲ್ಲವೂ ಮಹೇಶ್ ಯೋಜನೆ. ರಂಗ, ಯಾಕೋ ಸುಳ್ಳು ಹೇಳ್ತೀಯ? ನಾನು ಯಾವಾಗ ಹೇಳಿದ್ದೆ ನಿಂಗೆ ಈ ತರ ಮಾಡಕ್ಕೆ? ಸುಮ್ನೆ ನನ್ ಮೇಲೆ ದೂರ್ಬೇಡ. ನನ್ನ ಬಳಿ ಎಲ್ಲ ಸಾಕ್ಷಿಗಳಿವೆ. ನೀವು ಎರಡನೇ ಪ್ಲಾನ್ ಮಾಡುವಾಗ ನನಗೆ ಮನಸ್ಸು ಒಪ್ಪಲಿಲ್ಲ. ಅದಕ್ಕೋಸ್ಕರ ನಾನು ನೀವು ಕೊಟ್ಟ ಹಣದ ದಾಖಲೆಗಳಿವೆ, ನಿಮ್ಮ ಧ್ವನಿ ರೆಕಾರ್ಡ್ ಮಾಡಿದ್ದೇನೆ. ಮಹೇಶ್ ಸಂಪೂರ್ಣ ಮೌನವಾದ. ಅವನ ಆಟ ಮುಗಿದಿತ್ತು. ಗಳಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದರು. ರಂಗ ಎಲ್ಲ ಸಾಕ್ಷಿಗಳನ್ನು ಒಪ್ಪಿಸಿದ. ನಕಲಿ ಫುಡ್ ಇನ್ಸ್ಪೆಕ್ಟರ್ ನಕಲಿ ಐಡೆಂಟಿಫಿಕೇಶನ್ ಕಾರ್ಡ್ ಹಾಕಿದ್ದಕ್ಕೆ ಅವನನ್ನ ಮತ್ತು ಮಹೇಶ್ನನ್ನು ಬಂಧಿಸಿದರು. ಸರ್, ಎಳ್ಕೊಂಡೋಗಿ ಇವ್ರನ್ನ. ನಾನು ಇಲ್ಲಿ ಪಾವ್ ಭಾಜಿ ತಿನ್ನಲು ಯಾವಾಗ್ಲೂ ಬರುತ್ತಿದ್ದೆ. ಅದ್ರಿಂದ ನನಗೆ ನಿಜ ಇಲ್ಲಿ ಆಗ್ತಿರೋ ವಿಷಯ ತಿಳಿಯಿತು. ಒಬ್ಬನ ಹೊಟ್ಟೆಯ ಮೇಲೆ ಹೊಡೆದು ಶ್ರೀಮಂತರಾಗಲು ಸಾಧ್ಯವಿಲ್ಲ. ಕಾನೂನಿನಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬೇಕಿತ್ತ ನಿಮ್ಗಿದೆಲ್ಲ? ಯಾಕ್ರೋ ಹೀಗ್ ಮಾಡ್ತೀರಾ? ನಾಚಿಗೆ ಆಗಲ್ವಾ? ಹೊಟ್ಟೆಗೆ ಮಣ್ಣು ತಿನ್ನಿ. ಕೆಲ ದಿನಗಳ ನಂತರ ಅರ್ಜುನ್ ಅಂಗಡಿಯ ಮುಂದೆ ತುಂಬಾ ಜನರ ಸಾಲು. ಅವನ ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು, ತಂಗಿಯ ಕೈಯಲ್ಲಿ ಕಾಲೇಜು ಪದವಿ. ಬನ್ನಿ ಸರ್, ಪಾವ್ ಭಾಜಿ ತೆಗೊಳ್ಳಿ, ಬಿಸಿ ಬಿಸಿ. ಒಮ್ಮೆ ತಿನ್ರೆ ಮತ್ತೆ ಕೇಳ್ತೀರಾ. ಸುಳ್ಳು ಕೆಲ ದಿನ ಜನರನ್ನ ಮೋಸ ಮಾಡಬಹುದು, ಆದ್ರೆ ಸತ್ಯ ಒಂದಿನ ಎಲ್ಲರ ಹೃದಯ ಗೆಲ್ಲುತ್ತದೆ. ಪರಿಶ್ರಮದಿಂದ ಬಂದ ಗೆಲುವನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ.